ಹಾಯ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಸಾಕೋದಾಗಿರ್ಬೋದು ಅಥವಾ ಬೀದಿಲಿ ಓಡಾಡುವಂತಹ ಶ್ವಾನಗಳಾಗಿರ್ಬೋದು, ಅದಕ್ಕೆ ನಿಷ್ಠೆ ಅನ್ನೋದು ಹುಟ್ಟಿದಾಗಲೇ ಶುರುವಾಗುತ್ತೆ. ಶ್ವಾನಗಳು ಬೆಳೀತಾ ಬೆಳೀತಾ ನಿಷ್ಠೆಯಿಂದ ಸ್ವಾಭಿಮಾನಕ್ಕೆ ಟರ್ನ್ ಆಗುತ್ತೆ. ನಿಷ್ಠೆಗೆ, ಸ್ವಾಭಿಮಾನಕ್ಕೆ ಹಾಗೂ ಪ್ರೀತಿಗೆ ಹೆಸರುವಾಸಿ ಶ್ವಾನಗಳು. ಇದಕ್ಕೆ ಎಕ್ಸಾಂಪಲ್ನಂತೆ ಸಾಕಷ್ಟು ಸುದ್ದಿಗಳನ್ನು ನೋಡ್ತಾನೆ ಇರ್ತೀವಿ. ಮೂಡೆಂಗ್ ಅನ್ನುವಂತಹ ಶ್ವಾನ ಅಂತಹದ್ದೇ ಉದಾಹರಣೆಗೆ ಕಾರಣ ಆಗಿದೆ. ಆದರೆ ಆ ಶ್ವಾನದ ಜೀವನಕ್ಕಿದ್ದ ಅತಿ ದೊಡ್ಡ ದುಃಖಕ್ಕೆ ಈಗ ಅಂತ್ಯ ಸಿಕ್ಕಿದೆ. ಥೈಲ್ಯಾಂಡ್ನ ರಾಜಕುಮಾರಿ ಸಿರಿಬಾ ಚುಡಾಬೋನ್ ಅವರು ಮೂಡೆಂಗ್ ಶ್ವಾನವನ್ನು ದತ್ತು ತೆಗೆದುಕೊಂಡಿದ್ದಾರೆ. ಮೂಡೆಂಗ್ನ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ತನ್ನ ಮಾಲೀಕ ಸಾವನ್ನಪ್ಪಿದ್ದಾನೆಂದು ಗೊತ್ತಿಲ್ಲದೆ 7-Eleven ಅಂಗಡಿಯ ಮುಂದೆ ಕಾಯ್ತಾ ಇತ್ತು. ತನ್ನ ಯಜಮಾನ ಬರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲೇ ಬಾಗಿಲತ್ತನೇ ಇತ್ತು. ದಿನಗಳು ಉರುಳಿದಂತೆ ಮೂಡೆಂಗ್ನ ಕತೆ ಗೊತ್ತಾದಂತಹ ಜನರು ಶ್ವಾನಕ್ಕೆ ಆರೈಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. 7-Eleven ಅಂಗಡಿಯ ಸಿಬ್ಬಂದಿ ಊಟ ಕೊಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಆಟ ಆಡಿಸ್ತಾ ಇದ್ರು, ಊಟ ಕೊಡ್ತಾ ಇದ್ರು ಕೂಡ ಡೆಂಗ್ ಮಾತ್ರ ತನ್ನ ಯಜಮಾನ ವಾಪಸ್ಸಾಗದೇ ಇರೋದು ಕೂಡ ಸಾಕಷ್ಟು ದುಃಖಕ್ಕೆ ಕರೆದುಕೊಂಡು ಹೋಯಿತು. ವೈರಲ್ ಆಗಿದ್ದಂತಹ ಮೂಡೆಂಗ್ ಶ್ವಾನದ ಕತೆ ಥೈಲ್ಯಾಂಡ್ನ ಪ್ರಿನ್ಸೆಸ್ ಸಿರಿಬಾ ಅವರ ಗಮನಕ್ಕೆ ಬಂತು. ಅದಕ್ಕೋಸ್ಕರ ಆ ಶ್ವಾನವನ್ನು ದತ್ತು ತೆಗೆದುಕೊಳ್ಳೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದರು. ತಮ್ಮ ಫೇಸ್ಬುಕ್ನಲ್ಲಿ ಈ ವಿಷಯವನ್ನು ಸಿರಿಬಾ ಅವರೇ ಹೇಳ್ಕೊಂಡಿದ್ರು. ಮೂಡೆಂಗ್ ಶ್ವಾನದ ಅಭಿಮಾನಿಗಳು ಅವನ ಬಗ್ಗೆ ಇನ್ನು ಮುಂದೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಸಿರಿಬಾ ಅವರು ಹೇಳಿದ್ದಾರೆ. ಅವನ ದೈಹಿಕ ಸ್ಥಿತಿ ಮಾತ್ರ ಅಲ್ಲ, ಅವನ ಮಾನಸಿಕ ಸ್ಥಿತಿ ಕೂಡ ನನಗೆ ಗೊತ್ತಾಗಿದೆ ಅಂತ ಸಿರಿಬಾ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಡೆಂಗ್ ಶ್ವಾನದ ಕತೆ ಜಪಾನ್ನ ಹಚಿಕೋ ಕಥೆಯನ್ನು ನೆನಪಿಸುತ್ತೆ. ಯಜಮಾನ ಮೃತಪಟ್ಟಿದ್ದು ಗೊತ್ತಿಲ್ಲದೆ ಒಂದಲ್ಲ ಎರಡಲ್ಲ 10 ವರ್ಷಗಳ ಕಾಲ ಮಾಲೀಕ ಬರ್ತಾನೆ ಅನ್ನುವಂತಹ ಕಾದು ನಿಷ್ಠಾವಂತ ಹಚಿಕೋ ಶ್ವಾನ ಜಪಾನ್ನಲ್ಲಿ ತುಂಬ ಸುದ್ದಿಯಾಗಿತ್ತು. ಹಾಲಿವುಡ್ನಲ್ಲಿ ಈ ಹಚಿಕೋ ಶ್ವಾನದ ಬಗ್ಗೆ ಸಿನಿಮಾ ಕೂಡ ಬಂದಿದೆ. ಹಚಿಕೋ ಒಂದು ಅನಾಥ ಶ್ವಾನ. ಇದು ಜಪಾನ್ನ ಒಬ್ಬ ಕೃಷಿ ಪ್ರೊಫೆಸರ್ಗೆ ಕೈ ಸಿಕ್ಕಿತ್ತು. ಅವರ ಆರೈಕೆಯಲ್ಲೇ ಬೆಳೆದಂತಹ ಶ್ವಾನ ಹಚಿಕೋ ಪ್ರತಿದಿನವೂ ಕೂಡ ಆ ಪ್ರೊಫೆಸರ್ ಓಡಾಡ್ತಿದ್ದಂತಹ ರೈಲಿನಲ್ಲಿ ಸಿಗ್ತಾ ಇತ್ತು. ಅವರ ಆರೈಕೆ ಪ್ರೀತಿಯಲ್ಲಿ ಬೆಳೆದಂತಹ ಹಚಿಕೋ ಪ್ರೊಫೆಸರ್ ದಿನ ಕೆಲಸ ಮುಗಿಸ್ಕೊಂಡು ಹೋಗುವಾಗ ವಾಪಸ್ಸಾಗುವವರೆಗೂ ಕೂಡ ಕಾಯ್ತಾನೆ ಇತ್ತು. ಒಂದಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಸಾವನ್ನಪ್ಪಿದ್ರು. ಅದರಿಂದ ರೈಲಿನಲ್ಲಿ ಅವರು ಬರಲೇ ಇಲ್ಲ. ತನ್ನ ಯಜಮಾನ ಮತ್ತೆ ಬರ್ತಾನೆ ಅಂತ ಬರೋಬ್ಬರಿ 10 ವರ್ಷಗಳ ಕಾಲ ಕಾಯ್ತಾ ಇದ್ದಂತಹ ಹಚಿಕೋ ಅಲ್ಲೇ ಒಂದು ದಿನ ಅದೇ ಟ್ರೈನ್ನಲ್ಲಿ ಸಾವನ್ನಪ್ಪಿತ್ತು. ಇಂದಿಗೂ ಕೂಡ ಈ ಶ್ವಾನದ ಕತೆ ಜಪಾನ್ನಲ್ಲಿ ಚಾಲ್ತಿಯಲ್ಲಿದೆ. ಇದರ ಜೊತೆಗೆ ಈ ಹಚಿಕೋ ಶ್ವಾನದ ನೆನಪಿಗೋಸ್ಕರ ಪ್ರತಿಮೆನೂ ಕೂಡ ಕೆತ್ತಲಾಗಿದೆ. 2023ರಲ್ಲಿ 100ನೇ ವರ್ಷಾಚರಣೆಯನ್ನು ಮಾಡಿಕೊಂಡಿತ್ತು. ಇಂದಿಗೆ ಟೋಕಿಯೋದ ಶಿಬುಯಾ ಅಂತಾರಾಷ್ಟ್ರೀಯ ರೈಲ್ವೆ ಸ್ಟೇಷನ್ನಲ್ಲಿ ಹಚಿಕೋನ ಕಂಚಿನ ಪ್ರತಿಮೆ ಇದೆ. ಯಾರೇ ಟೋಕಿಯೋ ಬಂದರೂ ಕೂಡ ಹಚಿಕೋ ಶ್ವಾನದ ಕತೆ ಕೇಳಿ ಜನ ಕಣ್ಣೀರಾಗ್ತಾರೆ. ಪ್ರಾಣಿಗಳು ಗುಣದಲ್ಲಿ ಮೇಲು ಅನ್ನುವಂತಹ ಮಾತು ಹಳೇದಾದರೂ ಕೂಡ ಮುನ್ನುಗ್ತಾ ಇರುವಂತಹ ಈ ಜನರೇಷನ್ಗೆ ಒಳ್ಳೆ ಮೆಸೇಜ್ ಅಂತಲೇ ಹೇಳ್ಬೋದು. ಥೈಲ್ಯಾಂಡ್ನ ಮೂಡೆಂಗ್ ಹಾಗೂ ಜಪಾನ್ನ ಹಚಿಕೋ ಶ್ವಾನದ ಕತೆ ಮಾತ್ರ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬರುತ್ತೆ. ಈ ಎರಡೂ ಶ್ವಾನಗಳು ಬರೀ ಹುಟ್ಟಿಲ್ಲ, ಈ ಭೂಮಿ ಮೇಲೆ ಹುಟ್ಟಿ ತನ್ನ ನಿಷ್ಠೆ ಹಾಗೂ ಸ್ವಾಭಿಮಾನದ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಏನೇ ಆದರೂ ಥೈಲ್ಯಾಂಡ್ನ ರಾಜಕುಮಾರಿಯ ಮಾನವೀಯತೆ ಗುಣಕ್ಕೆ ಥ್ಯಾಂಕ್ ಯು ಪ್ರಿನ್ಸಸ್ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.